Hello students, this is the techniques for business decisions. Title of the subject is Techniques for Business Decision BBA, Bachelor of Business Administration, 6th semester. The chapter name is Correlation. In this session, we can cover the Carl Pearson's coefficient of correlation based on actual mean method. The series is a simple problem, nothing but first we can cover the simple series. That means an individual series ಗೆ ಹೇಗೆ ಪ್ರಾಬ್ಲಮ್ ಅನ್ನು ಮಾಡೋದು ಅಂತ. So in this session we can cover Carl Pearson's coefficient of correlation based on actual mean. ಅದನ್ನು ಗಮನಕ್ಕೆ ಇಟ್ಕೊಳ್ಳಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. So in this session we can cover the computation of coefficient of correlation based on actual mean method. So learning objective of this session help the student to be familiar with the correlation with illustration. In this session, the students will know about Carl Pearson's coefficient of correlation based on actual mean. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಈ ಸೆಷನ್ನಲ್ಲಿ correlation ಅನ್ನು based on actual mean ಮೇಲೆ ನಾವು ಮಾಡ್ತಾ ಇದ್ದೀವಿ. Next is the session help the students to understand Carl Pearson's coefficient of correlation based on actual mean and the methodology and analyze the problem. So the session outcome, at the end of this session, the students should be able to understand the illustration of Carl Pearson's coefficient of correlation based on actual mean. The student should also be able to know the formulas and the method to solve the correlation problem and analyze the same. So this is the problem number 2. So already ನಾನು ಹಿಂದಿನ ಸೆಷನ್ನಲ್ಲಿ ಪ್ರಾಬ್ಲಮ್ 1 ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಹಾಗಾದ್ರೆ ಈಗ ಪ್ರಾಬ್ಲಮ್ ನಂಬರ್ 2 ಅನ್ನು ಹೇಗೆ ಡಿಸ್ಕಸ್ ಮಾಡೋದು. ಹಾಗಾಗಿ ಸ್ಟೂಡೆಂಟ್ಸ್, ಸೊ ನೀವು ಎಕ್ಸಾಮಿನೇಷನಲ್ಲಿ ಸೊ ಪ್ರಾಬ್ಲಮಲ್ಲಿ ಯಾವ ಟೈಪಿನ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫಾರ್ಮುಲಾಗಳನ್ನು ಅಪ್ಲೈ ಮಾಡಬೇಕು. ಸೊ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ಒಂದ್ಸಲಿ ಓದೋಣ. ಫಾಲೋಯಿಂಗ್ ಟೇಬಲ್ ಗಿವ್ಸ್ ಇಂಡಿಸಿಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ರಿಜಿಸ್ಟರ್ಡ್ ಅನ್ಎಂಪ್ಲಾಯ್ಮೆಂಟ್ ಪೇಬಲ್. Registered unemployed people. Calculate coefficient of correlation between index of production and the number of unemployed. ಸೊ ಆಲ್ರೆಡಿ ನಮಗೆ ಕಾರ್ರಿಲೇಷನ್ ಅಂದರೆ ಏನಂತ ಹೇಳಿದ್ದೀವಿ, ಸಹ ಸಂಬಂಧಗಳನ್ನು ಹುಡುಕೋದು ಅಂತ. ಅದೇನು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ. ಹಾಗಾಗಿ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದಷ್ಟು ವಿಷಯಗಳನ್ನು ಸ್ಟಡಿ ಮಾಡಬೇಕಾದ್ರೆ ದೇರ್ ಈಸ್ ಎ ಸಮ್ ರಿಲೇಷನ್ಶಿಪ್ ಇದೆಯೋ ಅಥವಾ ಇಲ್ಲ ಅನ್ನೋದು, ಸಹ ಸಂಬಂಧಗಳು ಇದೆಯೋ ಇಲ್ವೋ ಅನ್ನೋದನ್ನು ಕಂಡುಹಿಡಬೇಕು. ಹಾಗಾಗಿ ಇಲ್ಲಿ 2 ವಿಷಯವನ್ನು ಕೊಟ್ಟಿದ್ದಾನೆ. ಒಂದು ಇಂಡೆಕ್ಸ್ ಆಫ್ ಪ್ರೊಡಕ್ಷನ್, ಅನದರ್ ಈಸ್ ಎ ನಂಬರ್ ಆಫ್ ಅನ್ಎಂಪ್ಲಾಯ್ಡ್. ಹಾಗಾಗಿ ಇಂಡೆಕ್ಸ್ ಆಫ್ ನಂಬರ್ ಈಸ್ ರೆಪ್ರೆಸೆಂಟೆಡ್ ಈಸ್ ಎ ಎಕ್ಸ್ ಸೀರೀಸ್, ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಈಸ್ ರೆಪ್ರೆಸೆಂಟೆಡ್ ಈಸ್ ಎ ವೈ ಸೀರೀಸ್. ಹಾಗಾಗಿ ಇಲ್ಲಿ ಸೊ ಇಯರ್ ಕೊಟ್ಟಿದ್ದಾನೆ 1991, 92, 93, 94, 95, 96, 97, 98. ಅಲ್ಲಿಗೆ ಒಂದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಸಿಕ್ಸ್ತ್ ಇಯರ್, ಸೆವೆಂತ್ ಇಯರ್, 8th ಇಯರ್. ಸೊ ಅಲ್ಲಿಗೆ n = 8 ಅಂತ ನಾವು ಅನ್ಕೋಬೇಕಾಗತ್ತೆ. ಅದನ್ನು ಮುಂದಿನ ಸ್ಲೈಡಲ್ಲಿ ನಾವು ಹೇಗೆ ಕಾಂಪ್ಯೂಟ್ ಮಾಡೋದು ಅಂತ. ಹಾಗೆ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ ಫಾರ್ 91 ಈಸ್ 100. ಸೊ ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಫಾರ್ 91 ಈಸ್ 15. ಲೈಕ್ವೈಸ್ 102 and 12 ಫಾರ್ ದ ಇಯರ್ 92. Likewise 104 and 13 for 93. Next is for the 94, index of production is 107, number of unemployment is 11. Likewise 95, 105 is the index of production and number of unemployment is 12. Likewise 96, 112 ಮತ್ತೆ number of unemployment is 12. 97 103 index of production, 19 number of unemployed. Next is 98 ಅಲ್ಲಿ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ ಈಸ್ 99 and ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಈಸ್ 12. ಹಾಗಾಗಿ ಅಲ್ಲಿ ಏನು ಕೇಳಿದ್ದಾನೆ ಪ್ರಾಬ್ಲಮಲ್ಲಿ, ಯು ಕ್ಯಾನ್ ಫೈಂಡ್ ಔಟ್ ದ ಕಾರ್ರಿಲೇಷನ್ ಬಿಟ್ವೀನ್ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಲೆಟ್ ದ ಸೊಲ್ಯೂಷನ್. So first you can
ಟೇಬಲ್ ಅನ್ನು ಹಾಕೊಳ್ಳೋಕೆ ಟ್ರೈ ಮಾಡಿಬಿಡಿ. ದಿಸ್ ಈಸ್ ದ ಕಾರಿಲೇಷನ್ ಟೇಬಲ್ ಬೇಸ್ಡ್ ಆನ್ ಇಂಡಿವಿಜುವಲ್ ಸೀರೀಸ್. ಲೆಟ್ ದ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ ವೇರಿಯೇಬಲ್ ಈಸ್ ರೆಪ್ರೆಸೆಂಟೆಡ್ ಇಸ್ ಎಕ್ಸ್ ಸೀರೀಸ್, ಒಂದು ವಿಷಯವಾಗುತ್ತೆ. ಆ್ಯಂಡ್ ದ ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಈಸ್ ರೆಪ್ರೆಸೆಂಟೆಡ್ ಇಸ್ ಎ ವೈ ಸೀರೀಸ್. ಅಲ್ಲಿಗೆ ಎಕ್ಸ್ ಅಂದರೆ ಸೊ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್, ವೈ ರೆಪ್ರೆಸೆಂಟ್ ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಹಾಗಾದರೆ ಫಸ್ಟು ನಾವೇನು ಮಾಡಬೇಕಂದ್ರೆ ಕೊಟ್ಟಿರೋ ಟೇಬಲಲ್ಲಿ ಇಯರನ್ನು ನಾವು ಸೊ ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, ಸೊ ಟೋಟಲ್ ಮಾಡಿ 1 2 3 4 5 6 7 8 n is equal to 8 ಇಯರ್ಸ್ ಅಥವಾ 8. ಸೊ ನೆಕ್ಸ್ಟ್ ಈಸ್ ಸೊ ಈಗ ಎಕ್ಸ್ ಕೊಟ್ಟಿದ್ದಾನೆ, ಹಾಗಾದರೆ ಎಕ್ಸಿನ ಟೋಟಲ್ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಆಸ್ ಸಿಗ್ಮಾ ಎಕ್ಸ್. ಸಿಗ್ಮಾ ಎಕ್ಸ್ ಈಸ್ 832. ಅದು ಹೇಗೆ ಬಂತು ಅಂದರೆ 100 ಪ್ಲಸ್ 102 ಪ್ಲಸ್ 104 107 105 112 103 99. ಹಾಗಾಗಿ ಎಕ್ಸಿನ ಟೋಟಲ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಈಸ್ 832. ಸೊ ಹಾಗಾಗಿ ಅದೇ ರೀತಿ ವೈ ಸೀರೀಸಿನ ಎನ್ ಕೂಡ 8 ಆಗುತ್ತೆ. ಹಾಗಾಗಿ ಸಿಗ್ಮಾ ವೈ ಇಸ್ ಈಕ್ವಲ್ ಟು 120. ಹೇಗೆ ಬರುತ್ತೆ ಅಂದರೆ 15 ಪ್ಲಸ್ 12 ಪ್ಲಸ್ 13 ಪ್ಲಸ್ 11 ಪ್ಲಸ್ 12 ಪ್ಲಸ್ 12 ಪ್ಲಸ್ 19 ಪ್ಲಸ್ 26. ಸೊ ಅಲ್ಲಿಗೆ ವೈನ ಟೋಟಲ್ ಸಿಗ್ಮಾ ವೈ ಇಸ್ ಈಕ್ವಲ್ ಟು 20. ಸೊ ಹಾಗಾದರೆ ನೆಕ್ಸ್ಟು ನಾವು ಎಕ್ಸ್ ಹೇಗೆ ತೊಗೋಬೇಕು ಅನ್ನೋದನ್ನು ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದೀವಿ ನಾವು. ಸೊ ಅಲ್ಲಿಗೆ ಹೇಗೆ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ಮೀನ್. ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನ್. ಸೊ ಅರ್ಥಮೆಟಿಕ್ ಮೀನ್ ಆಫ್ ಎಕ್ಸ್ ಸೀರೀಸ್. ಸೊ ಅಥವಾ so x represent index of production and y represent number of unemployed. ಹಾಗಾಗಿ ಸೊ ನಾವೇನು ಮಾಡ್ತೀವಿ ಅಂದರೆ ಸೊಲ್ಯೂಷನನ್ನು ಫಸ್ಟು ಆ್ಯಕ್ಚುಯಲ್ ಮೀನನ್ನು ಮಾಡೋದಾದರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಅಲ್ಲಿಗೆ ಸಿಗ್ಮಾ ಎಕ್ಸ್ ಹಿಂದ್ಗಡೆ ಸ್ಲೈಡಲ್ಲಿದೆ 832. ಸಿಗ್ಮಾ ವೈ ರೆಪ್ರೆಸೆಂಟ್ 122. ಅಲ್ಲಿಗೆ 832 ಡಿವೈಡೆಡ್ ಬೈ ಎನ್ ಮಾಡ್ಕೋಬೇಕು. 120 ಡಿವೈಡೆಡ್ ಬೈ ಎನ್ ಅಂದರೆ 8 ಮಾಡ್ಕೋಬೇಕು. ಸೊ ಹಾಗಾಗಿ ಅದು ಏನಾಗಿದೆ ನೋಡಿ, ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ 832 ಡಿವೈಡೆಡ್ ಬೈ 8 ಈಸ್ 104. y bar is equal to sigma y divided by n. 120 divided by 8 is 15. ಅಲ್ಲಿಗೆ ಆ್ಯಕ್ಚುಯಲ್ ಮೀನು ನಮಗೆ 104 ಫಾರ್ ಎಕ್ಸ್ ಸೀರೀಸು. ಸೊ ವೈ ಸೀರೀಸಿಗೆ 15 ಬಂದಿದೆ. ಅದನ್ನು ಟೇಬಲಲ್ಲಿ ಹೇಗೆ ಮಾಡೋದು ಅಂದರೆ ಸೊ ನೆಕ್ಸ್ಟ್ ಈಸ್ ಡಿ ಎಕ್ಸ್, ನಥಿಂಗ್ ಬಟ್ ಡಿ ಎಕ್ಸ್ ಶುಡ್ ಬಿ ಫೈಂಡ್ ಔಟ್ ಬೈ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಅಲ್ಲಿಗೆ ಎಕ್ಸ್ ಅಂದರೆ ಇದು, ಎಕ್ಸ್ ಬಾರ್ ಅಂದರೆ ಮೀನು ನಮ್ಗೆ ಆಲ್ರೆಡಿ ಗೊತ್ತಿದೆ 104. ಹಾಗಾದರೆ ಈಗ ಸೊ ಈ ಟೇಬಲನ್ನು ಅಥವಾ ಇದರಲ್ಲಿ ಹೇಗೆ ಮಾಡೋದು ಅಂದರೆ ಸೊ ಅಲ್ಲಿಗೆ ಏನಾಗುತ್ತೆ, ಎಕ್ಸ್ ಇದ್ದರೆ 100 ಮೈನಸ್ 104. ಸೊ ಫಸ್ಟು ಇಲ್ಲಿನ ವ್ಯಾಲ್ಯೂ ಹಾಕ್ಕೋಬೇಕು. ಸೊ ನೆಕ್ಸ್ಟು ಇದು. ಸೊ ಅಲ್ಲಿಗೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಫಾರ್ಮುಲಾದಲ್ಲಿ 100 ಮೈನಸ್ 104 ಮೈನಸ್ 4. ನೆಕ್ಸ್ಟ್ ಈಸ್ 102 ಮೈನಸ್ 104 minus 2. Next is 104 minus 104 0. Next is 107 minus 104. ಗಮನಕ್ಕಿರಲಿ, ಮೊದಲು ಎಕ್ಸ್ ವ್ಯಾಲ್ಯೂ 107 ಮೈನಸ್ 104 ಪ್ಲಸ್ 3. ದ ಪ್ಲಸ್ ಅಂಡ್ ಮೈನಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ 105 ಮೈನಸ್ 104 ಪ್ಲಸ್ 1. ನೆಕ್ಸ್ಟ್ ಈಸ್ 112 ಮೈನಸ್ 104, ಇಟ್ ಈಸ್ ಎ ಪ್ಲಸ್ 8. ನೆಕ್ಸ್ಟ್ ಈಸ್ 103 minus 104 minus 1. Next is 99 first value. Next is 104. 99 minus 104 is minus 5. So ಅವಾಗ ಏನಾಗುತ್ತೆ, ಸಿಗ್ಮಾ ಡಿ ಎಕ್ಸಿನ ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಅಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್ ಆಲ್ವೇಸ್ ಸೊ 0 ಬರುತ್ತೆ. ಯಾವಾಗ? ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನ್. ಸೊ ಹೇಗೆ -2 -2 ಸೊ -6 -6 -7 is ಸೊ ಹೀಗೆ ಟೋಟ್ಲ್ ಮಾಡ್ಕೊಳ್ಳಿ. ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಅಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್ 0 ಬರಬೇಕು. ಸೊ ನೆಕ್ಸ್ಟ್ ಈಸ್ ಡಿ ಸ್ಕ್ವೇರ್. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿ ಎಕ್ಸ್. ಅದನ್ನು ಡಬಲ್ ಮಾಡ್ಕೊಳ್ಳೋದಾದ್ರೆ -4 ಇಂಟು -4 16 -2 ಇಂಟು -2 4. ಸೊ ನೆಕ್ಸ್ಟ್ ಈಸ್ 0 ಇಂಟು 0 ಈಸ್ 0. ನೆಕ್ಸ್ಟ್ ಈಸ್ +3 ಇಂಟು +3 ಇಟ್ ಈಸ್ ಎ +9. ಸೊ ಮೈನಸ್ ಇಂಟು -4 +16. ಹಾಗಾಗಿ ಅದೇ ರೀತಿ +3 ಇಂಟು +3 9. ನೆಕ್ಸ್ಟ್ ಈಸ್ 1 ಇಂಟು 1 1. ನೆಕ್ಸ್ಟ್ 8 ಇಂಟು 8 64.
Next is minus 1 into minus 1, it is a plus 1, minus 5 into minus 5, 25. Next is sigma d square x. Sigma d square x is 16 plus 4 plus 9 plus 1 plus 64 plus 1 plus 25 is 120. Likewise, you can develop the y series. Alige actual mean of y series. So ನಮಗೆ ಗೊತ್ತಿದೆ sigma y divided by n is 120 divided by 8. The actual mean is 50. So ಹಾಗಾಗಿ deviation of y series, the formula is y minus y bar. So ಅಲ್ಲಿಗೆ 15 minus 15 0. Next is 12 minus 15 minus 3. Next is 13 minus 15, it is a minus 2. Next is 15 minus 11 minus 15 minus 4. Next is 12 minus 15 minus 3. Next is 12 minus 15 minus 5. So next is 19 minus 5 is 4. Next is 26 minus 15 11. So next is square deviation of y series. Deviation of y series is nothing but 0 into 0 0, minus 3 into minus 3 is 9, minus 2 into minus 2 4, minus 4 into minus 4 16, minus 3 into minus 3 9. Next is ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಸೊ ಯಾವುದಂದ್ರೆ ಇಲ್ಲಿ 12 ಫಸ್ಟ್ 12 minus 15, ಸೊ ಇದು 3 ಆಗಬೇಕು, ಸಾರಿ ಇದು 3. ಸೊ ಇಲ್ಲೂ 3 ಆದಮೇಲೆ ಇಲ್ಲೂ 3ನೇ, ಹಾಗಾಗಿ ಇಲ್ಲಿ minus 5 ಅಲ್ಲ, ಹಾಗಾಗಿ 3 into 3 9. ಸೊ ನೆಕ್ಸ್ಟ್ ಇಸ್ 19 minus 15 4, 4 4s are 16. Next is 26 minus 15 is 11, 11 into 11 121. Next is sigma d square y. So 184 ಹೇಗೆ ಬರುತ್ತೆ ಅಂದರೆ 0 plus 9 plus 4 plus 16 plus 9 plus 9 plus 16 plus 121. It is a total of 184. ಸೊ ಅಲ್ಲಿಗೆ ಸಿಗ್ಮಾ ಡಿ ಸ್ಕ್ವೇರ್ ಎಕ್ಸ್ ಅನ್ನು ಹೇಗೆ ಮಾಡ್ಕೊಂಡಿದ್ದೀವೋ ಸಿಗ್ಮಾ ಡಿ ಸ್ಕ್ವೇರ್ ವೈನೂ ಕೂಡ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಡಿ ಎಕ್ಸ್ ಡಿ ವೈ. ಸೊ ಡಿ ಎಕ್ಸ್ ಅಂದರೆ ಈ ಕಾಲಮ್ಮು, ಡಿ ವೈ ಅಂದರೆ ಈ ಕಾಲಮ್. ಸೊ ಅಲ್ಲಿಗೆ ಏನಾಗುತ್ತೆ minus 4 into 0 is 0, minus 2 into minus 3 it is a plus 6, 0 into minus 2 again 0. Next is plus 3 into minus 4, so 4 ಮೂರ್ಲಿ minus 12. Next to plus 1 minus 3, it is a minus 3. Next is to 8 into 3, it is not a 5, so it is a 3. 8 minus 3, it is a minus 24. Next is minus 1 into plus 4, it is a minus 4. Next is minus 5 into plus 11, so it is a 55. 11 5 is a 55. So you can summation of dx dy. ಅಲ್ಲಿಗೆ ಎಲ್ಲ ಪ್ಲಸ್ ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಅಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್ ಅನ್ನು ಡಿಫರೆನ್ಸ್ ಮಾಡಿದ್ರೆ ಸೊ ಅಲ್ಲಿಗೆ minus 92 ಬರುತ್ತೆ. ಸೊ ಅಲ್ಲಿಗೆ ದ ವ್ಯಾಲ್ಯೂ ಆಫ್ ಸೊ dx dy is minus 1092. ಸೊ ಹಾಗಾದರೆ ನಮಗೆ ಸೊ ಏನೇನು ವ್ಯಾಲ್ಯೂ ಇದೆಯಾ ಈ ಟೇಬಲಿಂದ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಹೇಗೆ ಸಾಲ್ವ್ ಮಾಡಬೇಕಂತ ತೋರಿಸ್ತೀನಿ ನಾನು. ಸೊ ನೆಕ್ಸ್ಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಕಾರ್ಲ್-ಪಿಯರ್ಸನ್ಸ್ coefficient of correlation based on actual mean. The correlation formula is sigma dx dy divided by square root of sigma dx square into sigma dy square. So ಇಲ್ಲಿ x square ಇದೆ, sigma dx into dy square. ಹಾಗಾದ್ರೆ ನೆಕ್ಸ್ಟ್ ಇಸ್ ಸಿಗ್ಮಾ ಡಿ ಎಕ್ಸ್ ಡಿ ವೈ. ಸೊ ಟೇಬಲಲ್ಲಿ ನೋಡಿ ಸಿಗ್ಮಾ ಡಿ ಎಕ್ಸ್ ಡಿ ವೈ -92 ಬಂದಿದೆ. ನೆಕ್ಸ್ಟ್ ಇಸ್ ಸಿಗ್ಮಾ ಡಿ ಸ್ಕ್ವೇರ್ ಎಕ್ಸ್, ಇಲ್ಲಿ ಡಿ ಇರಬೇಕಾಯಿತು, ಸಿಗ್ಮಾ ಡಿ ಸ್ಕ್ವೇರ್ ಎಕ್ಸ್. ಸೊ ಸಿಗ್ಮಾ ಡಿ ಸ್ಕ್ವೇರ್ ಇಸ್ ನೋಡಿ 120. ಸೊ ಇಟ್ ಇಸ್ 120. ಸೊ ಹಾಗಾದರೆ 120. ನೆಕ್ಸ್ಟ್ ಇಸ್ ಸಿಗ್ಮಾ ಡಿ ವೈ ಸ್ಕ್ವೇರ್, ಸಿಗ್ಮಾ ಡಿ ಎಕ್ಸ್ ವೈ ಡಿ ವೈ ಸ್ಕ್ವೇರ್ ಇಟ್ ಇಸ್ ಎ 184 ಪ್ಲಸ್ 184. ಸೊ ಹಾಗಾಗಿ ಸೊ ನೆಕ್ಸ್ಟ್ ನಾವು ಸಿಂಪ್ಲಿಫಿಕೇಶನ್ ಮಾಡೋದಾದರೆ ಸಿಗ್ಮಾ ಡಿ ಎಕ್ಸ್ ಡಿ ವೈ ಆಲ್ರೆಡಿ -92, ಸಿಗ್ಮಾ ಡಿ ಸ್ಕ್ವೇರ್ ಎಕ್ಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 120. ನೆಕ್ಸ್ಟ್ ಇಸ್ ಸಿಗ್ಮಾ ಡಿ ಸ್ಕ್ವೇರ್ ಇಸ್ 184. ಸೊ ಅಲ್ಲಿಗೆ ಸಿಂಪ್ಲಿಫಿಕೇಶನ್ ನೆಕ್ಸ್ಟ್ ಸ್ಟೆಪ್ ಇಸ್ ಸೊ -92 ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಈಸ್ 120 ಇಂಟು 184.
So 120 into 184 it is, so 22,080. Next is correlation is equal to minus 92. Root ಅನ್ನು ತೆಗೆದ್ರೆ it is a 148.59. The final answer of correlation is equal to minus 0.619. That means it is an interpreted. So how to interpret it andre, so X production and production level, index of production and the number of unemployment, the correlation between, so index of production and unemployment is minus 0.619. So how to interpret the value of minus? So I can give the table. The degree of interpretation of correlation, point number 1 ಹೇಗೆ ಇದನ್ನು ಹೇಗೆ ಇಂಟರ್ಪ್ರೆಟ್ ಮಾಡೋದು ಅಂದರೆ, ಸೊ ದಟ್ ಇಸ್ ಕಾಲ್ಡ್ ವೆನ್ ಕಾರ್ರಿಲೇಷನ್ ಇಸ್ ಈಕ್ವಲ್ ಟು +1 ಅಂತ ಬಂದರೆ ಇಟ್ ಈಸ್ ಎ ಪರ್ಫೆಕ್ಟ್ ಪಾಸಿಟಿವ್ ಕಾರ್ರಿಲೇಷನ್ ಅಂತ ಹೇಳಬೇಕು. ಸೊ ವೆನ್ ದ ಕಾರ್ರಿಲೇಷನ್ ಆನ್ಸರ್ ಈಸ್ ಲೆಸ್ ದ್ಯಾನ್ 0.5 but correlation is less than 1, it is a high degree of positive correlation. When correlation is equal to, so less than 0.5 but less than 0.75, it is a moderate degree of positive correlation. When the correlation answer is less than 0.5 and less than 0, it is a low degree of positive correlation. So when the correlation answer is 0, there is no correlation ಅಂತ ಹೇಳ್ತೀವಿ. Next is when the correlation answer is minus 1, less than correlation, again less than minus 0.75. ಸೊ ಇಲ್ಲಿ ಪ್ಲಸ್ ವ್ಯಾಲ್ಯೂನ ಹೇಗೆ ಹೇಳಿದೀವೋ ಅದೇ ರೀತಿ ಹೈ ಡಿಗ್ರಿ ಆಫ್ ನೆಗೆಟಿವ್ ಕಾರ್ರಿಲೇಷನ್. ನೆಕ್ಸ್ಟ್ ಈಸ್ minus 0.52. ಸೊ minus 0.5 it is a moderate degree of negative correlation. Minus 0.52 0, it is a low degree of negative correlation. When correlation is equal to 1, it is a perfect negative correlation. When the correlation answer is minus 1, it is a perfect negative correlation. ಹಾಗಾದರೆ ನಮಗೆ ಆನ್ಸರು minus 0.619 ಬಂದಿರೋದ್ರಿಂದ, ಸೊ ಈ ಟೇಬಲನ್ನು ನೋಡಿಕೊಂಡು ನಾವು ಹೇಳೋದಾದರೆ, ಸೊ ಎಲ್ಲಿ ಹೇಳ್ಬೋದು ಅಂತ ನೀವೇ ಹೇಳಿ. So it is a minus 0.5 to minus 0.5. So ಹಾಗಾಗಿ we can conclude the analysis of this problem. The correlation coefficient of X series and the Y series is minus 0.619. Therefore, it can be analyzed that there is a moderate negative relationship. Moderate negative relationship ಅಂದರೆ minus 0.52. So minus 0.5, answer is minus 0.619 ಸಿಕ್ಕಿರೋದ್ರಿಂದ, ಸೊ ನಾವು ಈ moderate degree of negative correlation, that means so there is a ಪ್ರೊಡಕ್ಷನ್ ಮತ್ತು ಅನ್ಎಂಪ್ಲಾಯ್ಮೆಂಟಿಗೆ ಸೊ ನಮಗೆ moderate negative relationship between the index of production and the number of unemployed people during the 91 to 98, it is a moderate negative relationship. ಅಂದರೆ ಸೊ ಈ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್ನಿಗೂ ನಂಬರ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಪೀಪಲ್ಗೂ ಮಾಡರೇಟ್ ನೆಗೆಟಿವ್ ರಿಲೇಷನ್ಶಿಪ್ ಇದೆ. ಇಟ್ ಇಸ್ ಎ ಮಾಡರೇಟ್ ಸಹ ಸಂಬಂಧ, ಮಾಡರೇಟ್ ನೆಗೆಟಿವ್ ಸಹ ಸಂಬಂಧ ಇದೆ ಅನ್ನೋದನ್ನು ನಾವು ಈ ಪ್ರಾಬ್ಲಮ್ ಮುಖಾಂತರ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಓಕೆ, ಸೊ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ ಮಾಡಬೇಕಂದ್ರೆ ಸೊ ಈ ರೆಫರೆನ್ಸ್ ಬುಕ್ಸ್ಗಳನ್ನು ಓದೋಕ್ಕೆ ಟ್ರೈ ಮಾಡಿ. ಸೊ ಓಕೆ, ಥ್ಯಾಂಕ್ ಯು.